ಜಿಲ್ಲೆಯಲ್ಲಿ ಕಣ್ಮೆರೆಯಾಗಿದ್ದ ಜಿಂಕೆಗಳು ಮತ್ತೆ ಕಾಣಿಸಿಕೊಳ್ಳುವ ಜೊತೆಗೆ ದಿನೇ ದಿನೇ ಅಭಿವೃದ್ಧಿಯಾಗುತ್ತಿರುವ ಬೆನ್ನಲ್ಲಿಯೇ ಜಿಂಕೆಗಳ ಸಾವು ತೀವ್ರ ಆತಂಕ ಸೃಷ್ಟಿಸಿದೆ. ಕಳೆದ 10 ದಿನದಲ್ಲಿ 2 ಜಿಂಕೆಗಳು ಸಾವನ್ನಪ್ಪಿದ್ದು, ಜಿಂಕೆಗಳ ಸಾವಿಗೆ ಸ್ಪಷ್ಟ ಕಾರಣ ತಿಳಿಯುವ ಪ್ರಯತ್ನವನ್ನು ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ಕಳೆದ 4 ವರ್ಷಗಳ ಹಿಂದಿನವರೆಗೂ ಜಿಲ್ಲೆಯಲ್ಲಿ ಜಿಂಕೆಗಳ ಸುಳಿವೇ ಇರಲಿಲ್ಲ. ಆದರೆ ಇತ್ತೀಚೆಗೆ ಕಾಣಿಸಿಕೊಂಡು ವೃದ್ಧಿಯಾಗುತ್ತಿರುವ ಬೆನ್ನಲ್ಲಿಯೇ ಅವುಗಳ ಸಾವು ಪ್ರಾಣಿ ಪ್ರಿಯರಲ್ಲಿ ಆತಂಕ ತಂದಿದೆ. ಲಾಕ್ಡೌನ್ ಸಮಯದಲ್ಲಿ ಆದ ಕೆಲ ವಾತಾವರಣ ಬದಲಾವಣೆಗಳಿಂದಾಗಿ ಜಿಲ್ಲೆಯಲ್ಲಿ ಜಿಂಕೆ ಮತ್ತು ನವಿಲುಗಳ ಸಂತತಿ ಹೆಚ್ಚಾಗಿದೆ. ನವಿಲುಗಳಂತೂ ಜಿಲ್ಲೆಯಲ್ಲಿ ರೈತರ ಪಾಲಿಗೆ ತೀವ್ರ ಸಂಕಷ್ಟ ತಂದೊಡ್ಡಿದ್ದು, ರೈತರ ಬೆಳೆಗಳನ್ನ ನಾಶ ಮಾಡುತ್ತಿವೆ ಎಂಬ ಆರೋಪಗಳು ಕೇಳಿಬಂದಿವೆ. ಆದರೂ ರೈತರು ನವಿಲುಗಳ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ ಹೊರಹಾಕಿಲ್ಲ. ಆದರೆ ಬೇಟೆಗಾರರು ಮಾತ್ರ ಈ ನವಿಲು ಮತ್ತು ಜಿಂಕೆಗಳ ಮೇಲೆ ಕಣ್ಣು ಹಾಕಿರುವ ಆರೋಪಗಳು ಕೇಳಿಬಂದಿವೆ. ಕಳೆದ ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿಯೇ ನವಿಲುಗಳಿಗೆ ಉರುಳು ಹಾಕಿ ಹಿಡಿಯುತ್ತಿರುವ ವಿಚಾರ ಬಹಿರಂಗವಾಗಿತ್ತು. ಪ್ರಾಣಿ ಪ್ರಿಯ ಸ್ನೇಕ್ ಪೃಥ್ವಿ ಹಲವು ನವಿಲುಗಳನ್ನ ರಕ್ಷಣೆಯೂ ಮಾಡಿದ್ರ. ಆ ಘಟನೆ ಮಾಸುವ ಮುನ್ನವೇ ಇದೀಗ ಜಿಂಕೆಗಳ ಸಾವು ಮತ್ತು ಕಣ್ಮರೆ ಹಲವು ಅನುಮಾನಗಳನ್ನ ಮೂಡಿಸುತ್ತಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳ ನಡತೆಗೆ ಪ್ರಾಣಿ ಪ್ರಿಯರು ಟೀಕೆ ಮಾಡುವಂತಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಜಿಂಕೆಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿವೆ ಎಂಬ ಆರೋಪಗಳು ಕೇಳಿ ಬಂದಿದ್ದು, ಕಳೆದ 10 ದಿನ ಕಳೆಯುವಷ್ಟರಲ್ಲಿ 2 ಜಿಂಕೆಗಳು ಮೃತಪಟ್ಟಿವೆ. ಚಿಂತಾಮಣಿ ತಾಲೂಕಿನ ಏನಿಗದಲೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಏನಿಗದಲೆ ಗ್ರಾಮದ ಹರೀಶ್ ಎಂಬುವರ ತೋಟದಲ್ಲಿ ಜಿಂಕೆಗಳು ಸಾವನ್ನಪ್ಪಿರುವ ಮಾಹಿತಿ ಲಭ್ಯವಾಗಿವೆ. ಚಿಲಕಲನೇರ್ಪು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏನಿಗದಲೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಜಿಂಕೆಗಳ ಸಾವಿಗೆ ಕಾರಣ ಏನು ಎಂಬ ಬಗ್ಗೆ ಪರಿಶೀಲನೆಯೂ ನಡೆಸಿದ ಅರಣ್ಯ ಅಧಿಕಾರಿಗಳ ಕಾರ್ಯವೈಖರಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಬೇಟೆಗಾರರ ಹಾವಳಿ ಜಿಲ್ಲೆಯಲ್ಲಿ ತೀವ್ರವಾಗಿಯೇ ಇದ್ದು, ಜಿಂಕೆ ಸೇರಿದಂತೆ ನವಿಲುಗಳ ಮಾರಣ ಹೋಮ ಮಾಡುತ್ತಿರುವ ಆರೋಪಗಳಿವೆ. ಅಲ್ಲದೆ ಉಡ, ಕೌಜುಗ ಹಕ್ಕಿ, ಮೊಲ ಸೇರಿದಂತೆ ಹಲವು ಪ್ರಾಣಿಗಳ ಮಾಂಸವನ್ನ ರಾಜಾರೋಷವಾಗಿ ಡಾಬಾಗಳಲ್ಲಿ ಮಾರಾಟ ಮಾಡುತ್ತಿರುವ ಬಗ್ಗೆಯೂ ಆರೋಪಗಳು ಕೇಳಿ ಬಂದಿದ್ದು, ಬೇಟೆಗಾರರು ತಾವು ಬೇಟೆಯಾಡುವ ಪ್ರಾಣಿ ಮಾಂಸವನ್ನ ಡಾಬಾಗಳಿಗೆ ಮಾರಾಟ ಮಾಡುತ್ತಿರುವ ಅನುಮಾನವೂ ಇದೆ. ಇಷ್ಟೆಲ್ಲ ಆರೋಪಗಳಿದ್ರೂ ವನ್ಯಜೀವಿಗಳ ಸಂರಕ್ಷಣೆಯ ಜವಾಬ್ದಾರಿ ಹೊತ್ತು ವೇತನ ಪಡೆಯುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ವನ್ಯಜೀವಿಗಳ ರಕ್ಷಣೆ ಮರೆತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಕಾಚಿನಲ್ಲಿ ಮೋಟ್ಮಕ್ಳಲ್ಲಿ ಮದುವೆ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಮೊನ್ನೆ ಇದೇ ಹೊಲದ ಥರ ನಮ್ಮ ಹೊಲದಲ್ಲಿ ಇದೇ ಥರ ಜಿಂಕೆ ಚಿರತೆ ಎಂದು ನಮಗೆ ಅನುಮಾನ. ಮತ್ತೆ ಅದೇ ಥರ ಜಿಂಕೆಯನ್ನು ಸಾಯಿಸಿದೆ. ಅದರಿಂದ ನಮಗೆ ಮೊನ್ನೆ ಬೋನ್ ಇಟ್ಟರು ಅದರಲ್ಲಿ ನಾಯಿಗಳು ಇಡ್ತಾ ಇಲ್ಲ, ಸುಮ್ಮನೆ ಬೋನ್ ಇರ್ತಲ್ಲೇ ನಾಯಿಗಳೇ ಇಡ್ತಾ ಇಲ್ಲ. ಆದ್ದರಿಂದ ಚಿರತೆ ಎಲ್ಲಿ ಬೀಳೋದು. ಅದರಿಂದ ಸ್ವಲ್ಪ ನಮಗೆ ಇಲ್ಲಿ ಭಯ ಇದೆ. ಫಾರೆಸ್ಟ್ ಅವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅನುಮಾನಾಸ್ಪದವಾಗಿ ಜಿಂಕೆಗಳು ಸಾವನ್ನಪ್ಪಿರುವ ಕಾರಣ ಸ್ಥಳೀಯರು ಭಯಭೀತರಾಗಿದ್ದಾರೆ. ಇನ್ನಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ವನ್ಯಜೀವಿಗಳ ರಕ್ಷಣೆಯತ್ತ ಗಮನ ಹರಿಸಲಿ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.